ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ತುಂಬ ದಿನದಿಂದ ಸ್ಟೂಡೆಂಟ್ಸ್ ಎಲ್ಲ ಮೆಸೇಜ್ ಮಾಡ್ತಾಯಿದ್ರು, ಸರ್ ಟೈಮ್ ಟೇಬಲ್ ಯಾವಾಗ ಬರುತ್ತೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ನ್ಯೂ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅಂತ. KSIU ತನ್ನ ಒಂದು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ನ್ಯೂ ಟೈಮ್ ಟೇಬಲನ್ನು ಅಪ್ಲೋಡ್ ಮಾಡಿದೆ. ಅದನ್ನು ನೋಡ್ತಾ ಹೋಗೋಣ. ನೋಡ್ಬೋದು ಇಲ್ಲಿ, ಐ ಹ್ಯಾವ್ ಓಪನ್ ದ KSIU ಆಫಿಷಿಯಲ್ ವೆಬ್ಸೈಟ್. ಯು ಹ್ಯಾವ್ ಟು ಸ್ಕ್ರೋಲ್ ಡೌನ್. ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೋಡ್ಬೋದು. ಇಲ್ಲಿ ರಿವೈಸ್ಡ್ UGPG ಟೈಮ್ ಟೇಬಲ್ ನೋಡ್ಬೋದು ನೀವು ಇಲ್ಲಿ. ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ನಿಮ್ಮ ಟೈಮ್ ಟೇಬಲ್, ರೈಟ್. ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ನೋಡ್ಬೋದು ಟೈಮ್ ಟೇಬಲ್, ಇದು ರಿವೈಸ್ಡ್ ಟೈಮ್ ಟೇಬಲ್ ಆಗಿದೆ, ಇದು ಫೈನಲ್ ಟೈಮ್ ಟೇಬಲ್. ಓಕೆ. ಮುಂಚೆ ಒಂದು ಟೈಮ್ ಟೇಬಲನ್ನು ಅವರು ಏನಂದರೆ ಪಬ್ಲಿಷ್ ಮಾಡಿದರು, ಬಟ್ ಕೆಲವೊಂದು ಕಾರಣಗಳಿಂದ ಏನಾಯಿತು ಅಂದರೆ ಆ ಎಕ್ಸಾಮ್ಸನ್ನು ಪೋಸ್ಟ್ಪೋನ್ ಮಾಡಲಾಯಿತು. ಬಟ್ ಈಗ ಇದು ಟೈಮ್ ಟೇಬಲ್ ಏನಿದೆಯಲ್ಲ, ಇದು ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ಎಲ್ಲ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಇದು ಬಿ ಅವರಿಗೆ ನೋಡಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್. ಇದು ಯಾರಿಗೆ ಅಂತ, ಜನವರಿ ಸೈಕಲ್ ಅವರಿಗೆ. ಓಕೆ. ಜನವರಿ ಸೈಕಲ್ನಲ್ಲಿ ಯಾರು ಅಡ್ಮಿಷನ್ ತೊಗೊಂಡಿದ್ದು 1 ಇಯರ್ ಆಗಿದೆ, ಯಾರ್ದು ಎಕ್ಸಾಮ್ ಇದೆ ಅಂತೆ ಜನವರಿ ಸೈಕಲ್ ಅವ್ರದ್ದು. ಮತ್ತು ಏನಂದರೆ ಜುಲೈ ಸೈಕಲ್ನಲ್ಲಿ ಯಾರು ಏನಾದ್ರು ಎಕ್ಸಾಮ್ ಬರೀಲಿಕ್ಕಾಗಿಲ್ಲ, ಎಕ್ಸಾಮ್ ಬ್ಯಾಕ್ ಆಯಿತು, ಅವರಿಗೆ ಇದು ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗಿ ಇರುತ್ತೆ, ರೈಟ್. ಸಾಕಷ್ಟು ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ಜುಲೈ ಸೈಕಲ್ಗೆ ಕೂಡ ಇದೆ ಇದು. ನೋಡಿ, ಜುಲೈ ಸೈಕಲ್ ಫ್ರೆಷರ್ ಸ್ಟೂಡೆಂಟ್ಸ್ಗೆ ಇಲ್ಲ ಇದು. ಇಟ್ ಈಸ್ ಓನ್ಲಿ ಫಾರ್ ಜನವರಿ ಸೈಕಲ್ ಆ್ಯಂಡ್ ಜುಲೈ ಸೈಕಲ್ ರಿಪೀಟರ್ಸ್. ಯಾರು ಎಕ್ಸಾಮ್ ಫೀ ಕಟ್ಟಿದ್ರು, ಯಾರ್ದು ಒಂದು ಎಕ್ಸಾಮ್ ಬ್ಯಾಕ್ ಆಯಿತು, 2 ಸಬ್ಜೆಕ್ಟ್ಸ್ ಬ್ಯಾಕ್ ಆಯಿತು, ಯಾರು ಎಕ್ಸಾಮ್ ಬರ್ದಿಲ್ಲ, ಆಬ್ಸೆಂಟ್ ಆಗಿದ್ದರು, ಓಕೆ, ಅವರಿಗೆ ಏನಂದರೆ ಎಕ್ಸಾಮ್ ಇದೆ ಅದು. ಮತ್ತು ಜನವರಿ ಸೈಕಲ್ ಫ್ರೆಷರ್ಸ್ಗೆ ಎಕ್ಸಾಮ್ ಇರುತ್ತೆ ಅದು. ಓಕೆ. ಜನವರಿ ಸೈಕಲ್ 23-24 ಜನವರಿ ಸೈಕಲ್ ತನಕ ಯಾರು ಇದು ಆಗಿದಾರಲ್ಲ, ಇಟ್ ಈಸ್ ನಾಟ್ ಫಾರ್ ನ್ಯೂ ಜನವರಿ ಸೈಕಲ್ ಸ್ಟೂಡೆಂಟ್ಸ್ ಆಲ್ಸೋ. ಕನ್ಫ್ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ದಿಸ್ ಎಕ್ಸಾಮ್ ಈಸ್ ಓನ್ಲಿ ಫಾರ್ ಜನವರಿ ಸೈಕಲ್ ಆ್ಯಂಡ್ ಜುಲೈ ಸೈಕಲ್ ರಿಪೀಟರ್ಸ್ ಆ್ಯಂಡ್ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್. ಓಕೆ. ಜುಲೈ ಸೈಕಲ್ ಅವರಿಗೆ ಫ್ರೆಷರ್ ಎಕ್ಸಾಮ್ಸ್ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಇರುತ್ತೆ. ದಿಸ್ ಈಸ್ ಓನ್ಲಿ ಫಾರ್ ಜನವರಿ ಆ್ಯಂಡ್ ಜುಲೈ ಸೈಕಲ್ ರಿಪೀಟರ್ಸ್. ವಿ ಕಾಲ್ ಇಟ್ ಆಸ್ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್. ಓಕೆ. ಇಲ್ಲಿ ನೋಡ್ಬೋದು ಎಕ್ಸಾಮ್ ಟೈಮ್ ಟೇಬಲ್ ಇಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರು ಡೇಟ್ಸ್ ಎಲ್ಲ ನೋಡ್ಬೋದು ನೀವು. ಆ್ಯಂಡ್ ಈ ಟೈಮ್ ಟೇಬಲ್ ನೀವು ವೆಬ್ಸೈಟಿಂದ ಕೂಡ ಡೌನ್ಲೋಡ್ ಮಾಡ್ಬೋದು. ಆ್ಯಂಡ್ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಹಾಕಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡೋದು BCom ಅವ್ರದ್ದು ಕೂಡ ಟೈಮ್ ಟೇಬಲ್. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಜನವರಿ ಸೈಕಲ್ BCom. ಮತ್ತು ಜುಲೈ ಸೈಕಲ್ನಲ್ಲಿ ಯಾರು ಎಕ್ಸಾಮ್ ಬರ್ದಿಲ್ಲ, ಯಾರು ಫೇಲ್ ಆಗಿದ್ರು, ಓಕೆ, ಅವ್ರಿಗೆ ಕೂಡ ಏನಂದರೆ ಈ ಎಕ್ಸಾಮ್ ನೋಡ್ಬೋದು ನೀವು. ಓಕೆ. ಎಕ್ಸಾಮ್ ಟೈಮಿಂಗ್ ನೋಡ್ಬೋದು. ಓಕೆ. ಈ ರೀತಿ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಎಲ್ಲ ಕೋರ್ಸಸ್ಗೆ ಬಿಟ್ಟಿದ್ದಾರೆ, ಸೆಮಿಸ್ಟರ್ ಹಾಗೂ ಮತ್ತೇನೆಂದರೆ ಆ್ಯನ್ಯುವಲ್ ಕೋರ್ಸಸ್ ಏನಿದಾವಲ್ಲ, ಎಲ್ಲ ಕೋರ್ಸಸ್ಗೆ BA, BCom, BSc, ಅದೇ ರೀತಿ BCA, BBA ಜನವರಿ ಸೈಕಲ್, ಮತ್ತು ಜುಲೈ ಸೈಕಲ್ನಲ್ಲಿ ಯಾರು ಎಕ್ಸಾಮ್ ಬರೀಲಿಕ್ಕಾಗಿಲ್ಲ, ಯಾರು ಎಕ್ಸಾಮ್ ಬ್ಯಾಕ್ ಆಗಿತ್ತು ಅವ್ರದ್ದು. ಮತ್ತು ಇನ್ನೊಂದು MA, MCom, MCA, MSW ಜನವರಿ ಸೈಕಲ್ ಅವರಿಗೆ, ಮತ್ತೇನೆಂದರೆ MBA, ಈ ರೀತಿ ಎಲ್ಲ ಟೈಮ್ ಟೇಬಲನ್ನು ಕೂಡ ಬಿಟ್ಟಿದ್ದಾರೆ ಅವರು. ನೀವು ನೋಡ್ಬೋದು ಇಲ್ಲಿ ಈ ಎಲ್ಲ ಟೈಮ್ ಟೇಬಲ್ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ, ಅಲ್ಲಿಂದ ಡೌನ್ಲೋಡ್ ಮಾಡಿ. ಟೈಮ್ ಟೇಬಲ್ ಏನಾದರೂ ಅನೌನ್ಸ್ ಆಗಿದೆ, ಅಲ್ಲಿಂದ ನೋಡಿ ನೀವು. ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಹಾಲ್ ಟಿಕೆಟ್ ಯಾವಾಗ? ನೋಡಿ, ಹಾಲ್ ಟಿಕೆಟ್ ನಿಮಗೆ 1 ವೀಕ್ ಬಿಫೋರ್ ಎಕ್ಸಾಮ್ ಸಿಗುತ್ತೆ. ಓಕೆ. ಎಕ್ಸಾಮ್ ಸೆಂಟರ್ ಯಾವ್ದು ಇರುತ್ತೆ ಅಂತ ಸ್ಟೂಡೆಂಟ್ಸ್ಗೆ ತುಂಬ ಇದು ಇರುತ್ತೆ, ಎಕ್ಸಾಮ್ ಸೆಂಟರ್ ಯಾವ ಕಾಲೇಜ್ನಲ್ಲಿ ಇರುತ್ತೆ ಅಂತ. ಎಕ್ಸಾಮ್ ಸೆಂಟರ್ ಲಿಸ್ಟ್ ಬಿಟ್ಟಿದ್ದಾರೆ ವೆಬ್ಸೈಟ್ನಲ್ಲಿ, ನೋಡ್ಬೋದು. ಓಕೆ. ನಾನು ಎಕ್ಸಾಮ್ ಸೆಂಟರ್ಸು ಯಾವ್ಯಾವ ಡಿಸ್ಟಿಕ್ನಲ್ಲಿ ಯಾವ ಕಾಲೇಜ್ ಎಕ್ಸಾಮ್ ಸೆಂಟರ್ ಆಗಿದೆ ಅಂತ ಅದು ಕೂಡ ನಿಮಗೆ ಹೇಳ್ಕೊಡ್ತೀನಿ, ನೋಡಿ. ಯು ವಿಲ್ ವಿಸಿಟ್ ದ ಆಫಿಷಿಯಲ್ ವೆಬ್ಸೈಟ್ ಹಿಯರ್ KSIU. ಎಲ್ಲ ಮಾಹಿತಿ ನಿಮಗೆ ಆಫಿಷಿಯಲ್ ವೆಬ್ಸೈಟಿಂದನೇ ಸಿಗುತ್ತೆ. ಓಕೆ. ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ಎಕ್ಸಾಮ್ ಸೆಂಟರ್ ಅಂತ ಇದೆ ನೋಡಿ ಇಲ್ಲಿ. ಓಕೆ, ವೇಟ್, ಲೆಟ್ ಮಿ ರಿಫ್ರೆಶ್ ದಿಸ್. ಈ ವೆಬ್ಸೈಟನ್ನು ಓಪನ್ ಮಾಡಿ, ಮತ್ತು ಇಲ್ಲಿ ಏನಂದರೆ ಇಲ್ಲಿ ಫಸ್ಟಿಗೆ ನಿಮಗೆ ಶೋ ಆಗುತ್ತೆ ಎಕ್ಸಾಮ್ ಸೆಂಟರ್ಸ್ ಅಂತ. ಯು ಹ್ಯಾವ್ ಟು ಕ್ಲಿಕ್ ಹಿಯರ್. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ತೋರಿಸುತ್ತೆ. ಇಲ್ಲಿ ನೋಡ್ಬೋದು, ಡೌನ್ಲೋಡ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಏನಿದಾವಲ್ಲ, ಈ ಎಕ್ಸಾಮ್ಸ್ ಏನಿದಾವಲ್ಲ ಮೇ, ಜೂನ್ನಲ್ಲಿ, ನಿಮಗೆ ನೋಡ್ಬೋದು ಸೀರಿಯಲ್ ವೈಸ್ ಕೊಟ್ಟಿದ್ದಾರೆ. ಹಾಗೆ ಅಟಹನಿ ಅಂತ ಇದೆ ಇಲ್ಲಿ, MGCG ವುಮೆನ್ಸ್ ಆರ್ಟ್ಸ್ ಡಿಗ್ರಿ ಕಾಲೇಜ್, ಅಟಹನಿ ಬೆಳಗಾವಿ ಡಿಸ್ಟಿಕ್ನಲ್ಲಿ ಬರುತ್ತೆ ಇದು. ಮತ್ತು ಬೆಂಗಳೂರು ಅವರಿಗೆ MA, MCom ಅವರಿಗೆ ಎಕ್ಸಾಮ್ ಸೆಂಟರ್ ಯಾವುದಿದೆ, ನದ್ಗೀರ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಿನಲ್ಲಿ ಇನ್ನೊಂದು ಎಕ್ಸಾಮ್ ಸೆಂಟರ್ ಇದೆ ಫಾರ್ BA and BCom ಸ್ಟೂಡೆಂಟ್ಸ್, ಶ್ರೀ ಲಕ್ಷ್ಮಿ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್. ಬೆಂಗಳೂರು 3 ಅಂತ ಇದೆ ನೋಡಿ, ಅದು ಯಾರಿಗೆ ಅಂದರೆ MSc ಮತ್ತು MBA ಅವರಿಗೆ, ಶ್ರೀ ಅರುಣಾ ಎಜುಕೇಷನ್ ಟ್ರಸ್ಟ್. ಬೆಂಗಳೂರು 4 ಅಂತ ಇನ್ನೊಂದು ಬರುತ್ತೆ, BSc ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಮತ್ತು ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಅವರಿಗೆ, ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಎಜುಕೇಷನ್ ಟ್ರಸ್ಟ್. ನಿಮ್ಮ ಹಾಲ್ ಟಿಕೆಟ್ನಲ್ಲಿ ನಿಮಗೆ ಮೆನ್ಷನ್ ಆಗಿರುತ್ತೆ. ಇದು ಜಸ್ಟ್ ಒಂದು ಇಮಿಡಿಯೇಟ್ ಇನ್ಫಾರ್ಮೇಷನ್ಗೋಸ್ಕರ ಬಿಟ್ಟಿದ್ದಾರೆ. ಮತ್ತು ಬೆಂಗಳೂರು 5 MSW, MCA ಮತ್ತು ಡಿಪ್ಲೊಮಾ ಕೋರ್ಸಸ್ ಯಾರು ತೊಗೊಂಡಿದ್ದಾರೆ ಅವರಿಗೆ ಆಕ್ಸ್ಫರ್ಡ್ ಡಿಗ್ರಿ ಕಾಲೇಜ್ ಇದೆ ಬೆಂಗಳೂರಿನಲ್ಲಿ. ಮತ್ತು ಅದೇ ರೀತಿ ಬಳ್ಳಾರಿ ಆದರೆ KSIU ರೀಜ್ನಲ್ ಸೆಂಟರೇ ಬರುತ್ತೆ.
ಬಾಗಲಕೋಟೆ ಅವರಿಗೆ SR ನರಸಾಪುರ ಆರ್ಟ್ಸ್, ಶಿರೂರ್ ಕಾಮರ್ಸ್ ಕಾಲೇಜ್ ಅಂತ ಇದೆಯಲ್ಲ. ಬೆಳಗಾವಿ ಅವರಿಗೆ ನೋಡ್ಬೋದು ಆದರ್ಶ್ PU ಕಾಲೇಜ್ ಇದೆ. ಸೊ ಇಲ್ಲಿ ಅಡ್ರೆಸ್ ಕೂಡ ನೋಡ್ಬೋದು, ನಿಯರ್ ವಿದ್ಯಾಧಿರಾಜ್ ಸಬಾರ್ಕ್ ರಾಮನಗರ್ ಬೆಳಗಾವಿ ಅಂತ ಇದೆ. ಬೀದರ್ ಅವರಿಗೆ ಓಂ ಸಿದ್ಧಿವಿನಾಯಕ್ ಡಿಗ್ರಿ ಕಾಲೇಜ್ ಇದೆ. ಬೈದ್ನೂರು ಅಂತ ಇದೆ, ದಕ್ಷಿಣ ಕನ್ನಡದಲ್ಲಿ ಬರುತ್ತಿದ್ದು. ಇದು ಅವರಿಗೆ ಸಂವೇದನಾ ಸೈನ್ಸ್ ಆ್ಯಂಡ್ ಕಾಮರ್ಸ್ ಇದೆ. ಚಾಮರಾಜನಗರ ಅವರಿಗೆ KSU ರೀಜನಲ್ ಸೆಂಟರ್ ಬರುತ್ತೆ. ಚಿಕ್ಕಮಗಳೂರು ಅವರಿಗೆ KSU ರೀಜನಲ್ ಸೆಂಟರ್. ಚಿಕ್ಕೋಡಿ ಅವರಿಗೆ ಆದರ್ಶ್ PU ಕಾಲೇಜ್ ಇದೆ. ಆ್ಯಂಡ್ ಇನ್ನೊಂದು ಚಿತ್ರದುರ್ಗ ಅವರಿಗೆ KMS ಫಸ್ಟ್ ಗ್ರೇಡ್ ಕಾಲೇಜ್ ಬರುತ್ತೆ. ಆಮೇಲೆ ಚಿಂತಾಮಣಿ ಅವರಿಗೆ ಬ್ಲೂ ಮೂನ್ ಫಸ್ಟ್ ಗ್ರೇಡ್ ಕಾಲೇಜ್. ದಾವಣಗೆರೆ ಅವರಿಗೆ KSU ರೀಜನಲ್ ಸೆಂಟರ್ ಬರುತ್ತೆ. ಧಾರವಾಡ ಅವರಿಗೆ KSU ರೀಜನಲ್ ಸೆಂಟರ್ ಬರುತ್ತೆ. ನ್ಯೂ ಆಗಿದೆ ನೋಡಿ ಈಗ. ಸೊ ಇಲ್ಲಿ ಏನಂದರೆ ಸ್ಟೇಟ್ ಜಡ್ಜ್ ಕಾಲೋನಿ ನವನಗರ್ ಹುಬ್ಳಿನಲ್ಲಿ ಬರುತ್ತಿದ್ದು ಹೊಸ ರೀಜನಲ್ ಸೆಂಟರ್ ಇದೆ. ಧಾರವಾಡ ಅವರಿಗೆ ಎಕ್ಸಾಮ್ ಸೆಂಟರ್ ಕೂಡ ಇದೇ ಆಗಿರುತ್ತೆ. ಅದು ಗದಗ ಅವರಿಗೆ ಬಸವೇಶ್ವರ ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಬರುತ್ತೆ. ಗದಗನಲ್ಲಿ ಇನ್ನೊಂದಿದೆ ಕಲ್ಯಾಣ್ ಶ್ರೀ ಅಂತಿದೆ, ಅಲ್ಲಿ ಕೂಡ ಒಂದು ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ಗದಗನಲ್ಲಿ 2 ಎಕ್ಸಾಮ್ ಸೆಂಟರ್ಸ್ ಇರ್ತವೆ. ಮತ್ತು ಇನ್ನೊಂದು ಗಂಗಾವತಿನಲ್ಲಿ ನೋಡಬೇಕಾದ್ರೆ ರುದ್ರಮ್ಮ ಬಸಪ್ಪ ಡಿಗ್ರಿ ಕಾಲೇಜ್ ಅಂತ ಇದೆ. ಅದು ಗಂಗಾವತಿ ಕೊಪ್ಪಳ ಡಿಸ್ಟಿಕ್ನಲ್ಲಿ ಬರುತ್ತೆ. ಆಮೇಲೆ ಘಟಪ್ರಭಾ ಆಗಿರ್ಬೋದು. ಎಲ್ಲ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ನೋಡಿ, 1 by 1 ನಾನು ನೋಡ್ತಾ ಇದ್ದೀನಿ. ಗುಡ್ಡ ಇದೆ, ಹರಪನಹಳ್ಳಿ ಇದೆ, ಹಾಸನ ಇದೆ. ನೀವು ಯಾವ ಸೆಲೆಕ್ಟ್ ಮಾಡಿದ್ದೀರಿ ಎಕ್ಸಾಮ್ ಅಪ್ಲಿಕೇಶನಲ್ಲಿ ಅದೆಲ್ಲ ಇದೆ. ಹಿರೇಕೆರೂರು ಅಂತ ಇದೆ ನೋಡಿ. ಇನ್ನೊಂದು ಇಲ್ಲಿ ನೋಡಬೇಕಾದ್ರೆ ಇಲುಮ್ನಾಬಾದ್ ಇದೆ ಬೀದರ್ನಲ್ಲಿ. ಇಂಡಿ ಇದೆ. ಕಲಬುರ್ಗಿನಲ್ಲಿ 2 ಸೆಂಟರ್ಸ್ ಇದ್ದಾವೆ. ಒಂದು ಅನನ್ಯ ಡಿಗ್ರಿ ಕಾಲೇಜ್, ಇನ್ನೊಂದು ಗುರೂಜಿ ಡಿಗ್ರಿ ಕಾಲೇಜ್. ಕಾರವಾರನಲ್ಲಿ ಒಂದು ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಇದೆ, ಅಲ್ಲಿ ಎಕ್ಸಾಮ್ ಸೆಂಟರ್ ಇದೆ. ಕೋಲಾರ್ನಲ್ಲಿ KSU ರೀಜನಲ್ ಸೆಂಟರ್. ಇನ್ನೊಂದು ಕೊಪ್ಪಳದಲ್ಲಿ ನಿಂಗೋಜಿ ಎಜುಕೇಷನ್ ಆ್ಯಂಡ್ ಟ್ರಸ್ಟ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಇದೆಯಲ್ಲ, ಗದಗ್ ಮೇನ್ ರೋಡ್ ಗದಗಲ್ ರೋಡ್ನಲ್ಲಿ ಬರುತ್ತಿದೆ ನಿಂಗೋಜಿ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದು ಒಂದು ಸ್ಕೂಲ್ ಆಗಿದೆ, ಒಂದು ಕಾಲೇಜ್ ಕೂಡ ಆಗಿದೆ. ಆಮೇಲೆ ಲಿಂಗ್ಸ್ಕೂರ್ನಲ್ಲಿ ನ್ಯಾಷನಲ್ ವುಮೆನ್ಸ್ ಡಿಗ್ರಿ ಕಾಲೇಜ್, ಇದು ರಾಯಚೂರಿನಲ್ಲಿ ಬರುತ್ತೆ. ಆಮೇಲೆ ಮಂಗಳೂರಿದೆ, ಮಂಡ್ಯ ಇದೆ, ಮಡಿಕೇರಿ, ಮುಡಲ್ಗಿ, ಮೂಡುಬಿದ್ರಿ ನೋಡ್ಬೋದು. ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಇದೆಯಲ್ಲ ಅದರಲ್ಲಿದೆ. ಮೈಸೂರಿನಲ್ಲಿ ಮೇನ್ ಹೆಡ್ ಕ್ವಾರ್ಟರ್ಸ್ ಇದೆಯಲ್ಲ, ಅಲ್ಲೇ ಎಕ್ಸಾಮ್ಸ್ ಇರ್ತವೆ. KSU ಮುಕ್ತ ಗಂಗೋತ್ರಿನಲ್ಲಿ. ಪುತ್ತೂರಿನಲ್ಲಿ ಸೇಂಟ್ ಫಿಲೋಮಿನಾ ಕಾಲೇಜ್ ಇದೆ. ರಾಮನಗರ್ನಲ್ಲಿ ಶಾಂತಿನಿಕೇತನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಇದೆಯಲ್ಲ, ಅಲ್ಲಿರುತ್ತೆ. ರಾಯಚೂರಿನಲ್ಲಿ ಮುನಿಯಪ್ಪ ಮುದ್ದಪ್ಪ ಡಿಗ್ರಿ ಕಾಲೇಜ್. ಸಿಡಮ್ನಲ್ಲಿ ಓಂ ಸಾಯಿ ಡಿಗ್ರಿ ಕಾಲೇಜ್. ಸಿರ್ಸಿನಲ್ಲಿ MM ಆರ್ಟ್ಸ್ ಸೈನ್ಸ್ ಕಾಲೇಜ್. ಸಿನ್ನೂರಿನಲ್ಲಿ ಶ್ರೀ ಕನಕದಾಸ ಡಿಗ್ರಿ ಕಾಲೇಜ್. ಶಿವಮೊಗ್ಗನಲ್ಲಿ KSU ರೀಜನಲ್ ಸೆಂಟರ್. ತುಮಕೂರಿನಲ್ಲಿ KSU ರೀಜನಲ್ ಸೆಂಟರ್. ಉಡುಪಿನಲ್ಲಿ MGM ಕಾಲೇಜ್. ವಿಜಯಪುರ ಅಂದರೆ ಇಲ್ಲಿ ಬಿಜಾಪುರ್ಗೆ ವಿಜಯಪುರ ಅಂತ ಹೇಳ್ತೀವಿ. ಶ್ರೀ ಸಹ್ಯಾದ್ರಿ ಆರ್ಟ್ಸ್ ಕಾಮರ್ಸ್. ವಿಜಯಪುರಲ್ಲಿ ಇನ್ನೊಂದು ಕಾಲೇಜ್ ಬರುತ್ತೆ, ಮಾತೋಶ್ರೀ ಅಂಬಾವ ಖೇಟ್ ಆರ್ಟ್ಸ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್. ಇನ್ನೊಂದು ಯಾದಗಿರಿನಲ್ಲಿ ಜವಾಹರ್ ಡಿಗ್ರಿ ಕಾಲೇಜ್ ಅಂತ ಬರುತ್ತೆ. ಇವು 55 ಎಕ್ಸಾಮ್ ಸೆಂಟರ್ಸ್ನಲ್ಲಿ ಎಕ್ಸಾಮ್ಸ್ ಇರ್ತವೆ ನಿಮ್ಮದು. ಈಗ ನೀವು ಯಾವ ಎಕ್ಸಾಮ್ ಸಿಟಿ ಸೆಲೆಕ್ಟ್ ಮಾಡಿದ್ದೀರಾ ಆ ಸಿಟಿನಲ್ಲಿ ಯಾವ್ದು ಕಾಲೇಜ್ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ ಇದೆ. ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ನೀವು ಏನಂದರೆ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಸಿಗುತ್ತೆ ಟೈಮ್ ಟೇಬಲ್. ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಕೂಡ ಅಪ್ಲೋಡ್ ಆಗಿದೆ. ನಿಮ್ಮ ಕೋರ್ಸ್ ಯಾವುದಿದೆ ಆ ಟೈಮ್ ಟೇಬಲನ್ನು ಡೌನ್ಲೋಡ್ ಮಾಡಿ. ಹಾಲ್ ಟಿಕೆಟ್ 1 ವೀಕ್ ಬಿಫೋರ್ ಎಕ್ಸಾಮ್ಸ್ ಸಿಗುತ್ತೆ. ಆ್ಯಂಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ನಿಮಗೆ KSU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ ಆಗಿರ್ಬೋದು, ಮತ್ತು ಏನಂದರೆ ಟೆಲಿಗ್ರಾಮ್ ಗ್ರೂಪ್ಸ್ ಇದ್ದಾವೆ, ಅಲ್ಲಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಲಿಂಕ್ಸ್ ಎಲ್ಲ ಇರುತ್ತೆ. ಅಲ್ಲಿಂದ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ದಿಸ್ ವಾಸ್ ಇಂಪಾರ್ಟೆಂಟ್ ಅಪ್ಡೇಟ್ ರಿಗಾರ್ಡಿಂಗ್ ದ ಎಕ್ಸಾಮ್ ಸೆಂಟರ್ಸ್ ಯಾವುದಿದೆ ಅಂತ ಕೂಡ ನೀವು ಇಲ್ಲಿ ನೋಡ್ಬೋದು. ಥ್ಯಾಂಕ್ ಯು.